ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ಸವಿ ನೆನಪಿಗಾಗಿ ನೆಟ್ ಫಿಕ್ಸ್ ರೇಸ್ 2026 ಈ ದಿನ ಚಿಕ್ಕಂಚಿತ್ರ ಹೋಬಳಿ ನಂಜನಗೂಡು ತಾಲೂಕು ಇಮ್ಮಾವು ಕೈಗಾರಿಕಾ ಪ್ರದೇಶ ಚಿತ್ರನಗರಿಯಲ್ಲಿ ಅವರ ಸವಿ ನೆನಪಿಗಾಗಿ 800 cc ಇಂದ 3000 cc ವರೆಗೂ 7 ಮತ್ತು 8ನೇ ತಾರೀಕು ಪ್ರೋಗ್ರಾಮ್ ಇಟ್ಕೊಂಡಿದ್ದು. ಪ್ರೋಗ್ರಾಮ್ ಈ ನಂತರ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಇದೆ. ಪ್ರೈಸ್ ಡಿಸ್ಟ್ರಿಬ್ಯೂಟ್ ನಮ್ಮ ರಾಕೇಶ್ ಸಿದ್ದರಾಮಯ್ಯ ಸವಿ ನೆನಪಿಗಾಗಿ ಟ್ರೋಫಿಯನ್ನ ಒಟ್ಟು 69 ಟ್ರೋಫಿಯನ್ನ ಮಾಡಿಸಿದೀವಿ. ನಮ್ಮ ಒಂದು ಇದರಲ್ಲಿ ಪ್ರತಿಯೊಂದು ಕೆಟಗರಿಗೂ ಕ್ಲಬ್ನವರು, ಅಬ್ಲೇಜ್ ಮೋಟಾರ್ ಕ್ಲಬ್ನವರು ಅವರಿಗೆ ಕ್ಯಾಶ್ ಪ್ರೈಸು ಇವೆಲ್ಲ ಕೊಡ್ತಾ ಇದ್ದಾರೆ. ಅವರು ನಾವು ಮುಖ್ಯಮಂತ್ರಿಗಳ ಒಂದು ಮಗನ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸವಿ ನೆನಪಿಗಾಗಿ ತುಂಬಾ ಆಪ್ತರಾಗಿದ್ರು ನಮ್ಗೆ. ಅದರಿಂದ ನಾವು ಮಾಡಬೇಕು ನೆಟ್ ಫಿಕ್ಸ್ ರೇಸ್ ಅಂತ ಹೇಳಿ ಇದು ಮಾಡಿ ಅವರ ಒಂದು ಒಳ್ಳೆತನಕ್ಕೆ, ಅವರ ರಾಜಕೀಯ ಒಂದು ನಿಲುವುಗಳು ತಗೊಳ್ತಿದ್ರು ಅವರು ಆ ಟೈಮಲ್ಲಿ. ಅದರಿಂದ ನಾವೇನ್ ಮಾಡೋದು ಮಾಡಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ ಸ್ನೇಹಿತರು, ನಮ್ಮ ವಿದ್ಯಾಸಾಗರ್ ಅವರು, ದೇವರಾಜ್ ಅವರು, ಕಾಂತರಾಜ್ ಅವರು ಎಲ್ಲಾ ಸ್ನೇಹಿತರುಗಳು ಸೇರಿ ಇದನ್ನ ಯಶಸ್ವಿಯಾಗಿ ನಡೆಸಿದ್ವಿ ಸರ್. ಇದು 7-8 ಸರ್, 2 ದಿನ ಕಾಲ ಸರ್. ಪ್ರಥಮ ಬಹುಮಾನ ಅಬ್ಲೇಜ್ ಗ್ರೂಪ್ನವರು 50,000 ಮಾಡಿದ್ದಾರೆ ಸರ್. ಅದಾದ ನಂತರ 10,000, 5,000 ಪ್ಲಸ್ 7,000 1, 2, 3 ಆ ತರ ಮಾಡಿದ್ದಾರೆ. ನಾವು ಪ್ರೈಸ್ ಟ್ರೋಫಿಗಳು ಕೊಡ್ತಾ ಇದೀವಿ ಸರ್. ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಸವಿ ನೆನಪಿಗಾಗಿ ಒಂದು ಟ್ರೋಫಿಗಳು ಕೊಡ್ತಾ ಇದೀವಿ ಸರ್ ನಾವು. ಆ ಲೋಗೋ ನನ್ನ ಹತ್ರ ಇದೆ, ಲೋಗೋ ತೋರಿಸ್ಕೊಡ್ತೀನಿ ಸರ್. ಬಂದಿದೆ ಸರ್. ಸರ್ ಕೇರಳ, ತಮಿಳುನಾಡು ಮತ್ತೆ ನಮ್ಮ ಕರ್ನಾಟಕ, ಗೋವಾ ಈ 4 ರಾಜ್ಯದಿಂದ ಬಂದಿವೆ ಸರ್. ವಾಹನಗಳು ಪಾರ್ಟಿಸಿಪೇಟ್ ಮಾಡಿವೆ ಸರ್. ಹೌದು ಸರ್, ಇದೇ ಪ್ರಥಮವಾಗಿ ನಮ್ಮ ರಾಕೇಶ್ ಸಿದ್ದರಾಮಯ್ಯ, ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಸವಿ ನೆನಪಿಗಾಗಿ ಇದೇ ಪ್ರಥಮ ಬಾರಿಗೆ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇರ್ತೀವಿ ಸರ್, ಎಲ್ಲ ಮಾಡ್ತೀವಿ ಸರ್. ಎಲ್ಲ ಸ್ನೇಹಿತರ ಸಹಯೋಗದಿಂದ ಮತ್ತೆ ನಮ್ಮ ವಿದ್ಯಾಸಾಗರ್, ನಮ್ಮ ರೈತರ ಸಂಘದ ರಾಜ್ಯಾಧ್ಯಕ್ಷರು, ಇವ್ರ ಸಹಯೋಗದಿಂದ ಸರ್ ಎಲ್ಲಾ ರಾಜಕೀಯ ಮುಖಂಡರುಗಳ ಜೊತೆ ಸೇರಿ ನಾವು ಇದನ್ನ ಮಾಡ್ತಾ ಇದೀವಿ ಸರ್. ಸರ್ ಉದ್ದೇಶ ನಂಗೆ ಒಂದ್ ಸ್ವಲ್ಪ ಅದೊಂದು ಗೀಳಿತ್ತು ಸರ್. ಅದು ನಾವು ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಮತ್ತೆ ಮನೆಗಳಲ್ಲಿ ಟಿವಿಗಳು ನೋಡ್ತಾ ಇದ್ದಾಗ ನೋಡಿ ಇದೊಂದು ಸ್ವಲ್ಪ ನಮ್ಗೆ ಕ್ರೇಜ್ ಇದೆ ಸರ್. ಇದು ಅದರಿಂದ ಇದನ್ನ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೊಂಡು ಸರ್. ನಮ್ಮ ಸರ್ ನಮಸ್ತೆ. ಈ ಭಾಗದಲ್ಲಿ ಒಂದು ಕಾರ್ ರೇಸ್ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನ್ ಸರ್? ನಾವು ರಾಕೇಶ್ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು. ನಾವು ಅವ್ರು ತಿರೋದ್ಮೇಲೆ ಅವ್ರು ಯಾವ ಥರದ್ರು ನಿಮ್ಗೆ ನೆನೆಸ್ಕೊಳ್ಳೋಕ್ಕೆ ಯಾವುದೋ ಮಾರ್ಗ ಸಿಗ್ತಿಲ್ಲ. ಅವ್ರ ನೆನಪಾರ್ಥವಾಗಿ ಈ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಈಗ ಇದು ಇದೇ ಥರ ಇನ್ನು ಮುಂದಕ್ಕೂ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡು ನಾವು ಅಂದ್ಕೊಂಡಿದ್ದೀವಿ. ನಾವು ನಮ್ಮ ಗ್ರಾಮಸ್ಥರು, ನಮ್ಮ ಸ್ನೇಹಿತರುಗಳೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಂಜನಗೂಡು ತಾಲೂಕು ವರುಣಾ ಕ್ಷೇತ್ರ ವ್ಯಾಪ್ತಿಯ ಚಿತ್ರನಗರಿನಲ್ಲಿ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ಸ್ಮರಣಾರ್ಥ ಅವರ ನೆನಪಿಗಾಗಿ 800 cc ಇಂದ 3,000 cc ವರೆಗಿನ ಬೈಕ್ಗಳು ಮತ್ತು ಕಾರ್ ರ್ಯಾಲಿಯನ್ನ ನಿನ್ನೆಯಿಂದ ನಡೀತಾ ಇರೋಂಥದ್ದು. ಈಗ ಅಬ್ಲೇಜ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ನಮ್ಮ ಸ್ಥಳೀಯ ಕಾಂಗ್ರೆಸ್ ನಾಯಕರು RK ಸಣ್ಣ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಬಹಳ ಯಶಸ್ವಿಯಾಗಿ ನಡೆದಿರೋಂಥದ್ದು. ಸಾಕಷ್ಟು ರಾಜಕೀಯ ನಾಯಕರು ಅನ್ಸ್ಕೊಂಡವ್ರು ಬದುಕಿದಾಗ್ಲೇ ಸತ್ತಂಗ್ ಬದುಕ್ತಾರೆ. ಇವತ್ತು ಕೂಡ ವರುಣಾ ಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಇವತ್ತು ಒಬ್ಬ ನಾಯಕ ಹೆಸರು ಮಾಡಾರೆ ಅಂದ್ರೆ ರಾಕೇಶ್ ಸಿದ್ದರಾಮಯ್ಯನವರು. ಸತ್ತಿದ್ರು ಪ್ರತಿ ಮನೆಯಲ್ಲಿ ಬದುಕ್ತವ್ರೆ. ಅದಕ್ಕೆ ಇದೊಂದು ಸಾಕ್ಷಿ, ಇದೊಂದು ಉದಾಹರಣೆ. ಅವ್ರ ಹೆಸರಿನಲ್ಲಿ ಸಾಕಷ್ಟು ಕ್ರಿಕೆಟ್ ನಡೆದಿದೆ, ಮತ್ತೆ ಬೇರೆ ಬೇರೆ ಕ್ರೀಡೆಗಳು ನಡೆದಿದೆ. ವಾಲಿಬಾಲ್ ನಡೆದಿದೆ, ಫುಟ್ಬಾಲ್ ನಡೆದಿದೆ, ಕಬಡ್ಡಿ ಪಂದ್ಯ ನಡೆದಿದೆ. ಇದೇ ಮೊದಲ ಬಾರಿಗೆ ನಮ್ಮ RK ಸಣ್ಣ ಅವರು ಮೋಟಾರ್ ರ್ಯಾಲಿಯನ್ನ, ಮೋಟಾರ್ ರೇಸ್ ಅನ್ನ ಮಾಡಲೇಬೇಕು ಅಂತ ಹೇಳಿ ಬಹಳ ಒಂದು 3 ತಿಂಗಳಿಂದ ಬಹಳ ಶ್ರಮ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಿಕ್ಕಿದೆ. ಮತ್ತು 69 ವಿವಿಧ ವಿಭಾಗಗಳಲ್ಲಿ ಗೆದ್ದಂತಹ 69 ಪ್ರೈಸ್ ಅನ್ನ ಕೊಡುವಂತ ಕೆಲಸನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲಾ ಸ್ಪೋರ್ಟ್ಸ್ ಗಳಿಗೂ ಕೂಡ ಉತ್ತೇಜನ ಸಿಗಬೇಕು. ಹಳ್ಳಿ ಕ್ರೀಡೆಯಿಂದ ಹಿಡಿದು ಡೆಲ್ಲಿ ಕ್ರೀಡೆಯ ತನಕ ಅದು ರಾಕೇಶ್ ಸಿದ್ದರಾಮಯ್ಯನವರ ಹೆಸರಲ್ಲಿ ಆಯ್ತಾ ಇರೋಂಥದ್ದು. ಪ್ರತಿ ವರುಣಾ ಕ್ಷೇತ್ರದ ಪ್ರತಿ ಮನೆಗೂ ಖುಷಿಯಾಗಿರುವಂಥದ್ದು. ಇವ್ರ ಹೆಸರಿನಲ್ಲಿ ಇನ್ನೂ ಹೆಚ್ಚು ಈ ಮೋಟರ್ ರೇಸ್ ಅನ್ನ ನಡೆಸೋ ಶಕ್ತಿಯನ್ನ RK ಸಣ್ಣ ಅವರು ಕೊಡ್ಲಿ ಅಂತ ಹೇಳಿ ನಾ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು. ರಾಕೇಶ್ ಸಿದ್ದರಾಮಯ್ಯನವರು
ಚಿಗುರಿನಲ್ಲೇ ಮೊಳಕೆಯನ್ನಲ್ಲೇ ಚಿಗುರು ಅಂದಂಗೆ ಅವರು ರಾಜಕೀಯ ಪ್ರವೇಶ ಮಾಡಕ್ ಮೊದ್ಲುವೆ ಈ ಭಾಗಕ್ಕೆ ಒಳ್ಳೊಳ್ಳೆ ಸೇವೆಗಳನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಕನಸು ಏನಾಗಿತ್ತು, ಅವ್ರನ್ನ ಸಿದ್ದರಾಮಯ್ಯನವ್ರಿಗಿಂತಲೂ ಹೆಚ್ಚಿನ ಒಂದು ರಾಜಕೀಯ ಮುತ್ಸದ್ದಿಯಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಆಗಿತ್ತು. ಆದ್ರೆ ದುರ್ದೈವ, ಅವ್ರನ್ನ ನಾವು ಕಳ್ಕೊಂಡಿದೀವಿ. ಆದ್ರೂ ಅವ್ರನ್ನ ಜೀವಂತವಾಗಿ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರನ್ನ ಸವಿ ನೆನಪಿಗಾಗಿ ಹಲವಾರು ಕ್ರೀಡೆಗಳನ್ನ ನಾವು ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿ ಮತ್ತು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಲವಾರು ಕ್ರೀಡೆಗಳನ್ನ ಮಾಡ್ಕೊಂಡು ಬಂದ್ವಿ. ಇವತ್ತು ಅವರ ಸ್ಮರಣಾರ್ಥವಾಗಿ ವಿಲೇಜ್ ಮೋಟಾರ್ಸ್ ಕ್ಲಬ್ನವರು ಇವತ್ತು ಬಂದು ಒಂದು ದೊಡ್ಡದಾಗಿ ಅವ್ರನ್ನ ನೆನಪಿನ ಇದ್ರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಬಹಳ ಖುಷಿಯಾಗಿದೆ. ನೋಡಿ, ಒಂದು ಮೂಲೆಯಲ್ಲಿ ಹಳ್ಳಿನಲ್ಲಿ ಬಂದು ಈ ಗ್ರಾಮವನ್ನ ಗುರುತಿಸಿ ಅವರ ಸವಿ ನೆನಪನ್ನ ಮಾಡ್ತಾ ಇರೋದು ನಮಗಂತೂ ಬಹಳ ಖುಷಿಯಾಗಿದೆ. ಇದೇ ರೀತಿಯಾಗಿ ಇನ್ನೊಂದು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡಲಿ ಅಂತಕ್ಕಂಥ ಆಶಾಭಾವನೆಯಿಂದ ನಾವು ಕೂಡ ಸಪೋರ್ಟ್ ಕೊಡ್ತೀವಿ. ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ನಿಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ಜನತೆಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಇಮ್ಮವರೆಗೂ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು. ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತ ಚಿತ್ರನಗರಿಯ ಈ ಸ್ಥಳದಲ್ಲಿ ರಾಕೇಶ್ ಸಿದ್ದರಾಮಯ್ಯನವರು ಹೆಸರಿನಲ್ಲಿ ನಮ್ಮ ಈ ಭಾಗದ ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಲೀಡರು ಅರ್ಕೇಶ್ ಅವರು, ಅವರ ಒಂದು ಸ್ಮರಣಾರ್ಥವಾಗಿ ಇಷ್ಟೊಂದು ಕಾರ್ ರೇಸ್ನ ಮಾಡ್ತಾ ಇರೋದು ನಮ್ಮೆಲ್ಲರೂ ತುಂಬಾ ಖುಷಿ ಕೊಡೋಂಥ ವಿಷಯ. ಜೊತೆಗೆ ಅಕ್ಕಪಕ್ಕದ ಗ್ರಾಮದವರು ಇದ್ರ ಬಗ್ಗೆ ಕಿಂಚಿತ್ತು ಆಸಕ್ತಿ ಇರಲಿಲ್ಲ, ಅವ್ರಿಗೆ ಅನುಭವನೂ ಇರಲಿಲ್ಲ. ಈಗ ನಮ್ಮ ಅಕ್ಕಪಕ್ಕದ ಗ್ರಾಮದವರು ಒಣ ಕ್ಷೇತ್ರದ ಜನರೇ ಇದು ಹೇಗೆ, ಇದು ಯಾವ ಮಟ್ಟ, ಇದು ಯಾವ ರೀತಿ, ಏನು ಇದ್ರ ಬಗ್ಗೆ ನಾಲೆಡ್ಜ್ನ ತಿಳ್ಕೊಳಕ್ಕೆ ಇದು ಅರ್ಕೇಶ್ ಅವರಿಂದ ಮತ್ತೆ ಅವ್ರ ಬ್ರದರ್ ಕಿಟ್ಟಿ ಅವರಿಂದ ಸಾಧ್ಯವಾಯಿತು. ಜೊತೆಗೆ ನಮ್ಮ ಸಂಘ ಸಂಸ್ಥೆಗಳು, ಲೀಡರ್ಸ್ಗಳು, ಕಾರ್ಯಕರ್ತರು, ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮಾಜಿ ಜಿಲ್ಲಾ ಪಂಚಾಯತಿಯವರು, ಮಾಜಿ ತಾಲೂಕ್ ಪಂಚಾಯತಿಯವರು ಎಲ್ಲ ಸಹಕಾರ ಕೊಟ್ಟು ಅವರಿಗೆ ತುಂಬಾ ಹಿಂಬಾಗಲಿಂದ ನಾವು ಕೆಲಸ ಮಾಡ್ಕೊಟ್ಟಿದ್ವಿ. ಅವ್ರಿಗೆ ತುಂಬಾ ಹೃದಯ ಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ ಅವ್ರ ಬ್ರದರ್ಸ್ಗೆ, ಅರ್ಕೇಶ್ ಬ್ರದರ್ಸ್ಗೆ ನಾವು ಭಗವಂತನಲ್ಲಿ ಅವ್ರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ರೂಪಿಸ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತೀವಿ. ರಾಜು ಅಂತೇಳಿ ವರ್ಣ ಅಕ್ರಮ ಬಗರುಕಂ ಸದಸ್ಯರು, ಆ ಮಾಜಿ ವೈಸ್ ಪ್ರೆಸಿಡೆಂಟ್ ತಾಂಡೂಪುರ ಪಂಚಾಯತಿ, ಊರು ಬಂದು ಹೆಬ್ಬ್ಯ. ದಿವಂಗತ ರಾಕೇಶ್ ಸಿದ್ದರಾಮಯ್ಯವರ ಸ್ಮರಣಾರ್ಥವಾಗಿ ಅಧ್ಯಕ್ಷರಾದ ಅರ್ಕೇಶ್ ರವರು ಮತ್ತು ಸ್ನೇಹ ಬಳಗದಿಂದ ಸ್ಲೋ ಬೈಕ್ ರೇಸ್ ಮತ್ತು ಕಾರ್ ರೇಸ್ ಇಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿ ಆಯೋಜಿಸಿ ಯಶಸ್ವಿಗೊಂಡಿತು. ನಂಜನಗೂಡು ತಾಲೂಕು ಚಿಕ್ಕೈನಛತ್ರ ಹೋಬಳಿ ಇಮ್ಮಾವು ಚಿತ್ರೀನಗರದಲ್ಲಿ ಕಾರ್ ರೇಸ್ ಅನ್ನು ಆಯೋಜಿಸಿರುವ ಅರ್ಕೇಶ್ ರವರು ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಈ ಒಂದು ಕಾರ್ ರೇಸ್ ಜರುಗಿತು. ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಮತ್ತು ಮುಖಂಡರುಗಳು ಹಾಜರಿದ್ದು, ಪ್ರತಿ ವರ್ಷವೂ ಅವರ ಸವಿ ನೆನಪಿಗಾಗಿ ಈ ಒಂದು ಬೈಕ್ ರೇಸ್ ಮತ್ತು ಕಾರ್ ರೇಸನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಹೋಗುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು.